ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ. ಎಲ್ಲಿಂದ ಬರ್ತೀರಾ ಸರ್? ಸರ್ ನಾನು ಇರೋದು ಪ್ರಾಪರ್ ಈಗ ಹುಬ್ಳಿಯಲ್ಲಿ ಇರೋದು. Okay. ನಮ್ಮ ನೇಟಿವ್ ಪ್ಲೇಸ್ ಬಂದ್ಬಿಟ್ಟು ರಾಯಚೂರು ಶಿರವಾರ ತಾಲೂಕು. ಒಂದು ಹಳ್ಳಿಯಿಂದ ಬಂದಿರೋದು. ಇದು ನಾನು ಬರ್ತಾ ಇರೋದು 4ನೇ ಸಲ ಸರ್. ಓಕೆ, 4ನೇ ಕ್ಲಾಸ್. ಹಾ ಸರ್, ಇದಕ್ಕಿಂತ ಮೊದಲೇ ನಾನು ಬರ್ಬೇಕಂತ ನೋಡಿದ ಯೂಟ್ಯೂಬ್ ಅಲ್ಲಿ ಒಂದು ಸುದ್ದಿ ಮನೆ ಅಂತ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ದೆ ಸರ್. ಬರ್ಬೇಕಂತ ಆಸೆ ಹುಟ್ಟಿದ್ದೆ. ಏನು ಕರ್ಮ ಕಳೆದ್ರೆ ಮಾತ್ರ ಬರೋಕ್ ಸಾಧ್ಯ ಅಂತ ಹೇಳಿ ಒಂದು ಮಾತಿತ್ತಲ್ಲ, ಆ ಮಾತಿಗೆ ಕಟ್ಟು ಬಿದ್ದೆ ನಾನು. ನೋಡೋಣ ನಾನು ಬರ್ಬೇಕಂತ. ಇದೆಲ್ಲ ಗೊತ್ತಿರ್ಲಿಲ್ಲ, ಬಂದ್ಮೇಲೆ ಗೊತ್ತಾಯ್ತು ಇದ್ರಲ್ಲಿ ಏನೋ ಇದೆ ಅಂತ ಹೇಳಿ. ಸರ್ ಏನ್ ಹೇಳಿದ್ರು, ನೀವ್ ಏನೇ ಕೆಲಸ ಮಾಡ್ತಾ ಇದ್ರು ಬಿಡಿ ಕೆಲಸ ಮೊದ್ಲು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ. ಅವತ್ತಿಂದ ಒಂದು ತಲೆಯಲ್ಲಿ ಇತ್ತು ನನಗೆ, ನಾನ್ ಮಾಡ್ಬೇಕು ಬಿಸ್ನೆಸ್ ಅಂತ ಹೇಳಿ. ಇವತ್ತು ನಾನು 3 ಕ್ಲಾಸಿಗೆ ಅಟೆಂಡ್ ಆದೆ. 4ನೇ ಕ್ಲಾಸಿಗೆ ಬರೋಷ್ಟೊತ್ತಿಗೆಲ್ಲ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಬಿಸ್ನೆಸ್ ಸರ್? ಕಬ್ಬಿನ ಹಾಲಿನ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಮಾಡ್ತಾ ಇದ್ದೀನಿ ಸರ್. ಮಾಡ್ಬೇಕಂತ ಇನ್ನೂ ಆಸೆ ಇದೆ. ಸರ್ ಹೇಳಿದ ಪ್ರಕಾರ ನಾನು ಖಂಡಿತವಾಗಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡೇ ಮಾಡ್ತೀನಿ. ಹೌದು ಸರ್. ಕ್ಲಾಸ್ ಅಟೆಂಡ್ ಆಗೋ ಮುಂಚೆ ಸೊ ಲೈಫ್ ಹೇಗೆ ನಡೀತಾ ಇತ್ತು ಸರ್? ಏನು ಸರ್, ಅಷ್ಟಿಗೆ ಅಂತಲ್ಲ, ಅದು ತಂದಲ್ಲಿಗೆ ತಿಂದಲ್ಲಿಗೆ ಅಷ್ಟೇ ಸರಿಯಾಗಿ ಬಿಡ್ತಿದ್ವಿ. ನಾವು ದುಡಿದಿದ್ದು ಇನ್ನೊಬ್ರ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಮನೆ ಬಾಡಿಗೆ ಅಲ್ಲಿಗೆಲ್ಲ ಖರ್ಚಾಗ್ತದೆ. ಉಳಿತಾಯ ಅನ್ನೋದೇ ಗೊತ್ತಿರ್ಲಿಲ್ಲ ನಮ್ಗೆ. ಯಾವ ತರ ಉಳಿತಾಯ ಮಾಡ್ಬೇಕು, ಎಷ್ಟು ಉಳಿತಾಯ ಮಾಡ್ಬೇಕು, ಖರ್ಚು ಎಷ್ಟು ಮಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಒಂದು ಲಿಸ್ಟ್ ಮಾಡ್ಕೊಂಡಿವಿ ನಾವು, ನಾನು ಎಷ್ಟು ದುಡಿತಾ ಇದ್ದೀನಿ, ನಾನು ಎಷ್ಟು ಖರ್ಚು ಮಾಡ್ಬೇಕು ಈ ತಿಂಗಳು, ಮನೆಗೆ ಎಷ್ಟು ಖರ್ಚು ಮಾಡ್ಬೇಕು, ಬಜೆಟ್ ಅಂತ ಹೇಳಿದ್ರು. ಆ ಬಜೆಟ್ ಎಲ್ಲ ಫಾಲೋ ಮಾಡಿದ್ವಿ. ಅದರಿಂದ ನಮಗೆ ಅವಾಗ ಎಷ್ಟು ಖರ್ಚಾಗ್ತಿತ್ತಲ್ಲ ಅದರಲ್ಲಿ ಉಳಿತಾಯ ಆಯ್ತು. ಉಳಿತಾಯ ಆಗೋದ್ರಿಂದ ನಮ್ಗೆ ಗೊತ್ತಾಯ್ತು ಇದ್ರಲ್ಲಿ ಏನೋ ಇದೆ. ಒಂದು ಸ್ವಲ್ಪ ಕೆದಕ್ತಾ ಹೋದಂಗೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಅದರಲ್ಲಿ ಅಮೌಂಟ್ ಉಳಿಸಿ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಣ್ಣ ಅಮೌಂಟ್ ಹಾಕಿದ್ದೀನಿ, ಮತ್ತೆ ದೊಡ್ಡ ಅಮೌಂಟ್ ಅಲ್ಲ. 1.5 ಲಕ್ಷದಲ್ಲಿ ಅಮೌಂಟ್ ಹಾಕಿ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಒಳ್ಳೆ ಅರ್ನಿಂಗ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಖುಷಿ ಆಗ್ತಾ ಇದೆ. ಮತ್ತೆ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕೇನಂತಂದ್ರೆ, ನಾವು 4ನೇ ಸಲ ಬರ್ತಾ ಇರೋದು. ಹೋದ ಸಲ ನಾನು ಫಂಕ್ಷನ್ ಒಳಗೆ ಏನ್ ಮಾತು ಕೇಳಿದೆ ಅದಿರಲ್ಲ, ಬೇರೆ ಟಾಪಿಕ್ ಇರುತ್ತೆ. ವೆರೈಟಿ ಟಾಪಿಕ್ ಹೇಳ್ತಾರೆ, ಅದು ಮನಸ್ಸಿಗೆ ತಟ್ಟುವಂಗಿರ್ತೈತಿ. ಅದು ನನಗೆ ಬಹಳ ಲೈಕ್ ಆಯ್ತು. ಕೆಲವೊಂದು ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ, ಅವತ್ತು ಪದೇ ಅದೇ ರಿಪೀಟ್ ಆಗ್ತಾ ಇರ್ತದೆ. ಇಲ್ಲಿ ರಿಪೀಟ್ ಆಗಲ್ಲ. ಒಂಥರ ಏನೋ ಮನ್ಸಿಗೆ ಉಲ್ಲಾಸ. ನಾವು ಬಂದಿಲ್ಲ ಅಂತಂದ್ರೆ ಈ ತಿಂಗಳು ಹೋಗ್ಬೇಕಿತ್ತು, ಯಾಕೋ ಬರ್ಲಿಲ್ಲ ಅಂತ ಅನಿಸ್ತಾ ಇತ್ತು. ನಾನು ಹೋದ ತಿಂಗಳ ಅದು ಸ್ಪೆಷಲ್ ಕ್ಲಾಸಿಗೆ ಬರ್ಬೇಕಿತ್ತು, ಆಗಲಿಲ್ಲ. ಅದಕ್ಕೂ ಮುಂಚೆ ಒಂದ್ಸಲ ಬಂದಿದ್ದೆ ನಾನು. ಇಲ್ಲಿ ಮಟ್ಟ ಬಂದ್ರು ಸ್ವಲ್ಪ ಎಂಟ್ರಿ ಸಿಗ್ಲಿಲ್ಲ ಅಂತ, ಯಾಕಂದ್ರೆ ಅದು ಸ್ಪಾಟ್ ಬುಕಿಂಗ್ ಇರ್ಲಿಲ್ಲ. ವಾಪಸ್ ಹೋಗಿದ್ದೆ. ಈಗ ಅವಕಾಶ ಸಿಕ್ತು, ಬಂದಿದ್ದೀನಿ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಗುರುಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಸರ್. ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗುರುಗಳ ಬಗ್ಗೆ ಅಂತಂದ್ರೆ ಸರ್, ಅವ್ರ ಬಗ್ಗೆ ಹೇಳೋಕೆ ಶಬ್ದನೇ ಇರಲ್ಲ ಸರ್. ಆತರ ಒಂದು ಫೀಲ್ ಆಗ್ತದೆ. ಅವ್ರು ಹೆಂಗ್ ಹೇಳ್ತಾರಂತಂದ್ರೆ ದೈವವಾಣಿ ತರ, ಮೇಲಿಂದ ಏನೋ ದೈವನೇ ನಮಗೊಂದು ಆಜ್ಞೆ ಮಾಡ್ತಾ ಇದೇನೋ ಅನಿಸ್ತಾ ಇದೆ ಅಂತ ಇರುತ್ತೆ. ಅವ್ರು ಬಟ್ಟೆ ಬಿಟ್ರೆ ಏನೋ ನಮ್ಮಲ್ಲಿದ್ದು ಎಲ್ಲ ದುಮ್ಮಾನಗಳೆಲ್ಲ ದೂರ ಆಗ್ಬಿಡ್ತದೆ. ಒಂಥರ ನಿರಾಳರಾಗ್ಬಿಡ್ತೀವಿ. ಒಂಥರ ಶಕ್ತಿ ಬಂದಂಗ ಆಗುತ್ತೆ. ಅವ್ರು ಹತ್ರ ಬಂದ್ರೆ ಒಂಥರ ಶಕ್ತಿ. ಫುಲ್ ಪಾಸಿಟಿವ್ ಫೀಲ್. ಸರ್, ಅದಕ್ಕೆ ಈ ತರ ನನ್ನ ಮಗಳನ್ನು ಕರ್ಕೊಂಡು ಬಂದಿದ್ದೀನಿ ಸರ್ ಈ ಸಲ. ನನ್ನ ಮಗಳೊಬ್ಬ ಶ್ರೇಯಾ ಅಂತೇಳಿ, ಇವಳಿಗೂ ಕರ್ಕೊಂಡ್ ಬಂದಿದ್ದೀನಿ ಸರ್. ಕರ್ಕೊಂಡ್ ಬರ್ಬೇಕಂತ ಮಧ್ಯಾಹ್ನ ಮೇಲೆ ಊಟ ಮಾಡಿದ್ಮೇಲೆ ಸರ್, ಅದಿನ್ನೂ ನಮ್ಗೆ ಪದಗಳನ್ನೇ ಬರ್ತಾ ಇಲ್ಲ. ಯಾವ ತರ ಅಂದ್ರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಗುರುಗಳಿಗೆ ಧನ್ಯವಾದಗಳು, ಮತ್ತು ಅವರ ಟೀಮ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ಒಂದು ನಿಯಮಿತವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರಂತಂದ್ರೆ ಅದಕ್ಕೆ ಒಂದು ಪ್ಲಾನ್ ಇರ್ಬೇಕು. ಅಂದ್ರೆ ಮಾತ್ರ ಸಾಧ್ಯ. ಅದು ಟೀಮ್ ಆಗಿರ್ಬೋದು, ಗುರುಗಳಂತೂ ಅದಕ್ಕಿಂತ ಹೆಚ್ಚನ್ನೇ ಆತರ ಪ್ಲಾನ್ ಮಾಡಿ ಒಂದು ಮಾಹಿತಿಯನ್ನು ಕೊಡ್ತಾ ಇದಾರೆ ಅಂತ ನಮ್ಗೆ ಒಂಥರ ಖುಷಿ ಅನಿಸ್ತಾ ಇದೆ. ಮಧ್ಯಾಹ್ನ ಊಟ ಮಾಡಿದ್ವಿ, ನಾವು ಎಲ್ಲಿ ನಿದ್ದೆ ಮಾಡಿಬಿಡ್ತೇನೋ ಅನ್ಕೊಂಡಿದ್ದೆ. ಆದ್ರೆ ಅದು ಕಾರ್ಯಕ್ರಮ ನೋಡಿದ ತಕ್ಷಣ ಏನ್ ಅನಿಸ್ತು, ನಮ್ಗೆ ನೆಕ್ಸ್ಟ್ ಏನಿತ್ತು ಸ್ಟೆಪ್, ನೆಕ್ಸ್ಟ್ ನಮ್ಗೆ ಯಾವ್ದೊಂದು ಅವಕಾಶ ಇದೆ, ನಾವ್ ಯಾವ್ದೊಂದು ಪಡ್ಕೋಬೇಕು ಇದರಿಂದ ಅಂತ ಅನ್ನೋದನ್ನ ಹಂತವಾಗಿ ತಿಳಿಸ್ಕೊಂತ ಬಂದ್ರು ಸರ್ ಅವರು. ಹಂಗಾಗಿ ನಮ್ಗೆ ಖುಷಿ ಅನಿಸ್ತು. ಎಲ್ಲಿ ಹೋಗ್ಬೇಕಂತ ನನಗ ಊಟ ಮಾಡಿದ್ಮೇಲೆ ಅನಿಸ್ತದೆ, ಅಯ್ಯೋ ಇದೇನು ಊಟ ಆಯ್ತು, ಏನಕ್ಕೆ ಸ್ವಲ್ಪ ಮಬ್ಬು ಹೊಡಿತೈತಿ ಅಂತ ವಿಚಾರ ಮಾಡಿದ್ವಿ. ಆದ್ರೆ ಅದು ಕಾರ್ಯಕ್ರಮ ಕೇಳ್ತಾ ನಾವು ಮೈ ಮರ್ತು ಬಿಟ್ವಿ. ಆತರ ಒಂದು ಕಾರ್ಯಕ್ರಮ ಇತ್ತು. ಮತ್ತೆ ಅದು ಒಂದು ಉದಾಹರಣೆ ಕೊಟ್ರು ಅವರು. ಬೆಳಿಗ್ಗೆ ಒಂದು ಉದಾಹರಣೆ ಕೊಟ್ರು, ನಾವು ಹಂದಿಗಳಿಗೆ ಯಾಕೆ ಬೆಳೆಸ್ತೀವಿ, ನಾವ್ ಯಾವ ತರ ಒಂದು ಸೀರಿಯಲ್ಗೂ ಅಥವಾ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯಾವ ತರ ನಾವ್ ಆಡ್ ಆಗ್ತೀವಿ, ನಾವು ಅಡಿಕ್ಟ್ ಆಗ್ತೀವಿ ಅದಕ್ಕೆ. ಅದರಿಂದ ನಮ್ಗೆ ಯಾವ ತರ ಬಿಸ್ಕೆಟ್ ಆಗ್ತಾ ಇದಾರೆ ಕಂಪ್ನಿಗಳು, ಅದರಿಂದ ನಾವು ಹೇಗೆ ಲಾಸ್ ಮಾಡ್ಕೊಳ್ತಾ ಇದೀವಿ ಜೀವನದಲ್ಲಿ ಸಮಯವನ್ನ ಅಂತ ಹೇಳಿ ಬಹಳ ಮುಖ್ಯವಾಗಿ ತಿಳಿಸ್ಕೊಳ್ತಾರೆ ಸರ್. ಅದು ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನನಗೆ ಬೆಳಿಗ್ಗೆ ಹೇಳಿದ್ದೆ, ನಾನು ಇವತ್ತು ಪ್ರೋಗ್ರಾಮ್ದಲ್ಲಿ ಅವ್ರು ಏನ್ ಹೇಳ್ತಾರೆ ಮಾಹಿತಿ, ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಇರಲ್ಲ. ನಾನು ಇದು 4ನೇ ಸಲ ಬರೋದು, ಅದೊಂದು ಬಹಳ ಇಷ್ಟ ಆಯ್ತು. ನಾನು ಅನ್ಕೊಂಡಿದ್ದು ಏನೋ ಅದೇ ಇರ್ಬೋದು ಅನ್ಕೊಂಡು, ಇಲ್ಲ ಬೇರೆನೇ ಇತ್ತು. ಬಟ್ ಟಾಪಿಕ್ ಚೇಂಜ್ ಇರ್ತದೆ. ಬಹಳ ಖುಷಿ ಆಯ್ತು ಸರ್. ಇವತ್ತು ನನ್ನ ಮಗಳ ಕರ್ಕೊಂಡ್ ಬಂದಿದ್ದಕ್ಕೆ ಇನ್ನೂ ಖುಷಿ ಆಗ್ತದೆ. ಯಾಕಂದ್ರೆ ಅವಳು ಒಂದು ನೋಡಿದಾಳೆ ಅಂತ ಹೇಳಿ. ಸಣ್ಣ ಮಗು ಏನು ಗೊತ್ತಿಲ್ಲಲ್ಲ, ಮಕ್ಕಳು ಕೂಡ ಆಶೀರ್ವಾದ ಮಾಡಿದ್ದಾರೆ. ಕೂಡ ಆಶೀರ್ವಾದ ಮಾಡಿದ್ರು. ಮತ್ತೆ ಒಂದು ಅವರು ಪ್ರೋಕ್ಷಣೆ ಮಾಡಿದ್ರು ನೀರನ್ನ. ಅದು ಜಲ ಪ್ರೋಕ್ಷಣೆ ಮಾಡಿದಾಗ, ನಾವು ಧ್ಯಾನ ಸ್ವರೂಪದಲ್ಲಿದ್ದಾಗ ಪ್ರೋಕ್ಷಣೆ ಮಾಡಿದ್ರು. ಅದು ಒಂಥರ ಏನೋ ಶಾಕ್ ಆದಂಗ ಆಯ್ತು. ಆತರ ಶಾಕ್ ಮನುಷ್ಯನಲ್ಲಿ ಅನಿಸ್ತು. ಆತರ ಒಂದು ಅನುಭವ ಆಯ್ತು. ರಿಯಲಿ ಗ್ರೇಟ್ ಸರ್. ನಾವು ಮತ್ತೆ ಪದೇ ಬರ್ತಾ ಇರ್ತೀವಿ. ಮತ್ತೆ ಗುರುಗಳ ಆಶೀರ್ವಾದದಿಂದ ನಾನು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. 3 ಲಕ್ಷ ರೀಚ್ ಮಾಡಕ್ ಆಗಿಲ್ಲ,
ನೆಕ್ಸ್ಟ್ ನಾನು ಕಾರ್ಯಕ್ರಮಕ್ಕೆ ಬರೋದಷ್ಟರಲ್ಲಿ 3 ಲಕ್ಷ ರೀಚ್ ಮಾಡ್ಕೊಂಡೇ ಬರ್ತೀನಿ ಅನ್ನೋದು ಗ್ಯಾರಂಟಿ ನನಗಿದೆ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ.